ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಶಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಿದ್ದೀನಿ. ಇದು ಬಂದು ವರಮಹಾಲಕ್ಷ್ಮಿ ದಿನ ಇರುತ್ತಲ್ವ, ಹಿಂದಿನ ದಿನ ನೈಟ್ದು. ಇಲ್ಲಿ ಡೆಕೋರೇಷನ್ಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ವಿ. ನಾವು ನೈಟ್ ನಿದ್ದೆನೇ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಡೆಕೋರೇಷನ್ ಇತ್ತು, ಪ್ರಿಪ್ರೇಷನ್ ಮಾಡ್ಕೋಬೇಕಾಯಿತು ಪೂಜೆಗೆಲ್ಲ. ಮತ್ತು ಇಬ್ಬರೇ ಇರೋದ್ರಿಂದ ಬೇಗನೂ ಪೂಜೆ ಮಾಡಬೇಕು, 7:30 ಒಳಗೆ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ರೆಡಿ ಮಾಡ್ಕೊತಾ ಇದ್ವಿ. ಈ ವರಮಹಾಲಕ್ಷ್ಮಿ ಹಬ್ಬ ಬಂದು ನಾನು ಮದುವೆ ಆದಮೇಲೆ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ಫಸ್ಟ್ನೇ ವರ್ಷ ಮಾಡೋಕ್ಕಾಗಲಿಲ್ಲ, ಸೊ ಸೆಕೆಂಡ್ ಇಯರಿಂದ ಸ್ಟಾರ್ಟ್ ಮಾಡಿದೆ. ಅಂದರೆ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದ್ದು. ಇದು ನಮ್ಮದು 2ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬ. ನನಗೆ ಇದನ್ನು ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಖುಷಿ ಅನ್ನಿಸ್ತು. ಏನೋ ಒಂಥರ ಪಾಸಿಟಿವ್ ವೈಬ್ಸು. ಈ ಹಬ್ಬ ಮಾಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ, ಯಾಕಂದರೆ ಈ ಥರ ಎಲ್ಲರೂ ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾರಂದರೆ ಈ ಹಬ್ಬನ. ನಂಗೆ ಗೊತ್ತಿರೋಂಗೆ ಇದನ್ನು ತುಂಬ ಇಂಟ್ರೆಸ್ಟ್ ಕೊಟ್ಟು ಒಳ್ಳೆ ಕಟ್ಟುನಿಟ್ಟಾಗಿ ಮಾಡ್ತಾರೆ. ನಂಗದು ಒಂಥರ ಏನದು ಇನ್ಸ್ಪಿರೇಷನ್ ಅಂತ ಅನಿಸುತ್ತೆ. ಅದೇ ಫಸ್ಟ್ ಟೈಮ್ ನಾನು ಅದಕ್ಕೆ ಅಷ್ಟು ಮಾಡಿರಲಿಲ್ಲ. ನಾನು ಇದ್ರ ಬಗ್ಗೆ ತಿಳ್ಕೊಂಡು ಅದಾದಮೇಲೆ ಸೆಕೆಂಡ್ ಇಯರಿಂದ ಸ್ಟಾರ್ಟ್ ಮಾಡಿದ್ದು. ನಾವಿಲ್ಲಿ ಹಿಂದಿನ ದಿನ ಡೆಕೋರೇಟ್ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಎಲ್ಲ ಬ್ಯಾಕ್ ಸೈಡ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಟೇಬಲ್ ಇಟ್ಟು, ಮತ್ತು ಆದಮೇಲೆ ಕಾಟನ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅದೇ ಸೈಜ್ಗೆ, ಅಂದರೆ ಈಗ ಸ್ಟೆಪ್ ಬರಬೇಕಲ್ವ ಕರೆಕ್ಟಾಗಿ ಅಂತೇಳಿ ನೋಡ್ಕೊಂಡ್ಬಿಟ್ಟು ಅದೆಲ್ಲ ನೀಟಾಗಿ ಮಾಡ್ತಾಯಿದ್ವಿ. ಹೋದ ವರ್ಷವೂ ಇದೇ ಥರ ಸ್ಟೆಪ್ ಎಲ್ಲ ಮಾಡಿದ್ದು, ಕಾಟನ್ ಬಾಕ್ಸ್ ಎಲ್ಲ ಇಟ್ಬಿಟ್ಟು. ಆದರೆ ಮೇಲೆ ಕಲರ್ ಚೇಂಜ್ ಮಾಡಿದ್ದೆ. ಇವಾಗ ಸ್ವಲ್ಪ ಅದೇ ಬೇಡ, ಪ್ರತಿ ಸರಿನೂ ಅದನ್ನೇ ಹಾಕ್ತೀನಿ ಅಂತ ಹೇಳಿಬಿಟ್ಟು ಬೇರೆ ದುಪ್ಪಟ್ಟ ಎಲ್ಲ ಹಾಕಿದ್ದು. ಇದೊಂಥರ ಕಲರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಏನೋ ಒಂಥರ ಖುಷಿ ಅನಿಸುತ್ತೆ ನೈಟೆಲ್ಲ ಎದ್ಬಿಟ್ಟು ಈ ಥರ ಡೆಕೋರೇಷನ್ ಮಾಡಿಕೊಂಡು. ಈ ಹಬ್ಬ ಮಾತ್ರ ನಾವು ಈ ಥರ ಮಾಡ್ತೀವಿ ಅಂತ ಅನ್ಸೋದೇನು ಇದೊಂದೇ ಹಬ್ಬ ನಾವು ನೈಟೆಲ್ಲ ನಿದ್ದೆ ಇಲ್ಲದೇ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟು ಈ ಥರ ಮಾಡೋದು. ತುಂಬಾ ಖುಷಿ ಅನಿಸುತ್ತೆ ಡೆಕೋರೇಟ್ ಮಾಡೋದು. ನಾವೇ ಮಾಡಿರ್ತೀವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇರುತ್ತೆ. ಅದಾದಮೇಲೆ ನೋಡಿ ಫೈನಲ್ ಈ ಥರ ನಾವು ರೆಡಿ ಮಾಡಿದ್ವಿ. ನಾವು ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ, ಯಾಕಂದರೆ ನಾವೇ ರೆಡಿ ಮಾಡಿರ್ತೀವಲ್ವ. ತುಂಬ ಖುಷಿ ಅನಿಸಿರುತ್ತೆ, ಅಯ್ಯೋ ನಾವು ಇದನ್ನು ಮಾಡಿದ್ವಾ ಅಂತ. ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಫೀಲ್ ಆಗ್ತಿರುತ್ತೆ. ಈಗ ಬೇರೆ ಡೆಕೋರೇಷನ್ ಮಾಡಿಸ್ಬಿಟ್ಟು ಪೂಜೆ ಮಾಡಿದ್ರೆ ಅದು ಒಂಥರ ಚೆನ್ನಾಗಿದೆ ಅಂತ ಫೀಲ್ ಆಗುತ್ತೆ. ಬಟ್ ಈ ಥರ ಅಂದರೆ ನಾವೇ ಕೈಲಿಂದ ಎಲ್ಲ ರೆಡಿ ಮಾಡಿಬಿಟ್ಟು ಅಷ್ಟೆಲ್ಲ ಕಷ್ಟಪಟ್ಟು ಚೆನ್ನಾಗಿ ರೆಡಿ ಮಾಡಿರ್ತೀವಲ್ವ, ಅದು ಒಂಥರ ನೋಡೋಕ್ಕೆ ಖುಷಿ ಅನಿಸುತ್ತೆ. ಈ ಥರ ಪೂಜೆ ಮಾಡ್ತೀವಲ್ಲ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂದರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಮಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಅವತ್ತು ದೇವ್ರನ್ನೇ ನೋಡ್ತಾ ಇರಬೇಕು ಅಂತ ಫೀಲ್ ಆಗ್ತಿತ್ತು. ಯಾಕಂದರೆ ಇದೆಲ್ಲ ನಾವು ಮಾಡಿದ್ವಾ ಅಂತ ಅಷ್ಟು ಅನ್ನಿಸ್ತಾ ಇರುತ್ತೆ. ಏನೋ ಒಂಥರ ಪಾಸಿಟಿವ್ ವೈಬ್ಸು ಆ ಥರ ಫೀಲ್ ಆಗ್ತಾ ಇರುತ್ತೆ. ಅದಾದಮೇಲೆ ನಮ್ಮದು ಪೂಜೆ ಬಂದು ಇದೆಲ್ಲ ಮುಗಿಸೋ ಅಷ್ಟೊತ್ತಿಗೆ 7:30 ಆಯಿತು. 7:30 ಒಳಗೇ ಪೂಜೆ ಮಾಡಬೇಕು ಅಂತ ಮುಗಿಸ್ಬಿಟ್ವಿ. ನಮ್ಮ ಕಡೆ ಈ ಥರ ಕಳಶ ಯಾವಾಗಲೂ ಏನೇ ಪೂಜೆ ಮಾಡಿದ್ರೂ ಈ ಥರ ಕಳಶ ಇಟ್ಟೇ ಇಡ್ತೀವಿ. ಏನೇ ಮದುವೆ ಆಗಲಿ, ಒಂದು ಫಂಕ್ಷನ್ ಆಗಲಿ, ಈ ಕಳಶ ಯಾವಾಗಲೂ ಮುಂದೆ ಇರಬೇಕು ಅಂತ ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ. ಸೊ ಇಲ್ಲಿ ನಾನು ಕಳಶನೂ ರೆಡಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ಮಂಗಳಾರತಿ ಎಲ್ಲನೂ ಮಾಡ್ಕೊಂಡ್ವಿ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ನಮಗೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅದಾದಮೇಲೆ ಪುರಾಣ ಇರುತ್ತಲ್ವ, ವರಮಹಾಲಕ್ಷ್ಮಿ ವ್ರತದ್ದು, ಅದನ್ನು ಓದಿದೆ. ಆದರೆ ಅದನ್ನು ಓದೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಮ್ಮದು ಪೂಜೆ ಎಲ್ಲ ಆದಮೇಲೆ ನಾನು ಕೂತ್ಕೊಂಡು ನೀಟಾಗಿ ಓದಿದೆ. ಒಂಥರ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ಆ ಥರ ತುಂಬಾ ಖುಷಿ ಆಯಿತು. ಈ ಪೂಜೆ ಮಾಡಿದಾಗ ಏನೋ ಒಂಥರ ತುಂಬ ಖುಷಿ ಆಗುತ್ತೆ. ನಾವೇ ಎಲ್ಲ ರೆಡಿ ಮಾಡಿರ್ತೀವಿ ನೋಡ್ಕೊತ. ಅದಾದಮೇಲೆ ದೇವ್ರ ಪೂಜೆನೂ ಮುಗಿಸಿದ್ವಿ. ಬೇಗನೆ ಪೂಜೆ ಮುಗಿದೋಯ್ತು.
ಬೆಳಗ್ಗೆನೇ 7:30 ಅನ್ನೋಷ್ಟೊತ್ತಿಗೆ ಪೂಜೆ ಎಲ್ಲ ಚೆನ್ನಾಗೇ ಮುಗೀತು. ತುಂಬ ಖುಷಿ ಆಯಿತು ನಮಗೆ, ಬೇಗನೆ ಮುಗೀತು. ಅಂದ್ಕೊಂಡ ಟೈಮಿಗೆ ಎಲ್ಲ ಮುಗೀತು. ಏನಪ್ಪ ಇದು ಅಂತಂದರೆ, ನಾನು ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಮೇಕಪ್ ಕೋರ್ಸ್ ಮಾಡಿದ್ದೀನಿ, ಪ್ರೊಫೆಷ್ನಲಾಗಿ ಕಲ್ತಿದ್ದೀನಿ. ಸೊ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲೊಂದು ಬೋರ್ಡ್ ಮಾಡಿಸಿದ್ದೆ. ಅದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನಾವು ಪೂಜೆ ಮಾಡಿ ಓಪನ್ ಮಾಡಬೇಕು ಅಂತ ನನ್ನ ತಲೆಯಲ್ಲಿತ್ತು. ಸೊ ಅದಕ್ಕೋಸ್ಕರ ಅವತ್ತೇ ತೊಗೊಂಬರ್ಲಿಕ್ಕೆ ಹೋದರು ಅವರು. ತೊಗೊಂಬಂದು ಪೂಜೆ ಎಲ್ಲ ಅವ್ರ ಹತ್ರನೇ ಮಾಡಿಸ್ಬೇಕಂತನೂ ನನ್ನ ತಲೆಯಲ್ಲಿತ್ತು. ಸೊ ಅವರೇ ಪೂಜೆ ಮಾಡ್ತಿದ್ದಾರೆ. ಬೆಳಗ್ಗೆ ಎಲ್ಲ ನಾನು ಮಾಡಿದೆ. ಸೊ ತುಂಬಾ ಖುಷಿ ಅನ್ನಿಸ್ತಿತ್ತು, ಏನೋ ಒಂದು ಸ್ಟಾರ್ಟ್ ಮಾಡಿದ್ದೀನಲ್ಲ ಅಂತ. ಅದು ಒಳ್ಳೆಯದಾಗುತ್ತೋ ಮುಂದೆ ಏನಾಗುತ್ತೋ ಅದು ಸೆಕೆಂಡರಿ, ಬಟ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇದೆ ನನಗೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತೀನಿ. ಅಷ್ಟೇ, ನಾನು ಇನ್ನೇನು ಇಲ್ಲ. ಎಲ್ಲರೂ ಸಹಕಾರ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಖುಷಿ ಅಂತೂ ಆಗಿದೆ ನನಗೆ. ಆವತ್ತಿನ ದಿನ ಓಪನ್ ಮಾಡಿದ್ದು ನಂಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ, ಇನ್ನೇನು ಇಲ್ಲ. ತುಂಬಾ ಖುಷಿ ಆಗ್ತಿದೆ. ಅದಾದಮೇಲೆ ಮತ್ತೆ ನಾನಿಲ್ಲಿ ಸಂಜೆ ಪೂಜೆ ಮುಗಿಸ್ಕೊಂಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ದೇವಸ್ಥಾನಕ್ಕೂ ಹೊರಡಬೇಕಿತ್ತು. ಮತ್ತು ಸಂಜೆ ನೈವೇದ್ಯ, ದೇವರಿಗೆಲ್ಲ ನೈವೇದ್ಯ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೊರಟ್ವಿ. ಮಂಗಳೂರಲ್ಲಿ ನನಗೆ ಈ ರೋಡ್ ಅಂದರೆ ತುಂಬಾ ಇಷ್ಟ. ಇದು ಬಂದು ಮಂಗಳಾದೇವಿ ದೇವಸ್ಥಾನದ ರೋಡು. ಎಷ್ಟು ಫ್ರೀ ಇದೆ ಅಂದರೆ ತುಂಬಾ ಫ್ರೀ ಇದೆ. ಅಷ್ಟು ಚೆನ್ನಾಗಿದೆ. ನನಗೆ ಈ ರೋಡ್ ಅಂದರೆ ಸಖತ್ ಇಷ್ಟ. ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಅಂದರೆ ತುಂಬಾ ಟ್ರಾಫಿಕ್ ಇತ್ತು ಇವತ್ತು. ಯಾಕಂದರೆ ಅಷ್ಟೊಂದು ಜನ ಟೆಂಪಲಿಗೆ ಬಂದಿದ್ದರು. ತುಂಬ ಅಂದರೆ ತುಂಬ ರಶ್ ಇತ್ತು. ರೋಡು ರಶ್ ಇತ್ತು, ದೇವಸ್ಥಾನದಲ್ಲಿ ಜನನೂ ಹಂಗೆ ರಶ್ ಇತ್ತು. ಅಂದರೆ ಈ ಮಂಗಳೂರಲ್ಲಿ ಮನೇಲಿ ಸೆಲೆಬ್ರೇಟ್ ಮಾಡೋದಕ್ಕಿಂತ ಎಲ್ಲ ದೇವಸ್ಥಾನದಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ಸಂಜೆ ಎಲ್ರಿಗೂ ಅರಿಶಿನ ಕುಂಕುಮ ಕರೆದಿದ್ವಿ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಒಳಗಡೆ ಹೋಗೋಕ್ಕಾಗಲಿಲ್ಲ. ಯಾವಾಗಲೂ ಹೋಗ್ತಿರ್ತೀವಿ ನಾವು ದೇವಸ್ಥಾನಕ್ಕೆ. ಸೊ ಅವತ್ತು ಹೊರಗಡೆನೇ ಗರ್ಭಗುಡಿಯಿಂದ ಡೈರೆಕ್ಟಾಗಿ ಕಾಣಿಸುತ್ತೆ ಇಲ್ಲಿ ಹೊರಗಡೆ ನಿಂತ್ಕೊಂಡ್ರೆ. ಸೊ ನಾವಲ್ಲೇ ಕೈ ಮುಗಿದ್ಬಿಟ್ಟು ಪ್ರಸಾದ ಇಸ್ಕೊಂಡು ಬಂದ್ವಿ. ಇಲ್ಲಾಂದರೆ ನೋಡಿ ಎಷ್ಟೊಂದು ಕ್ಯೂ ಇದೆ. ಆ ಕ್ಯೂವಿಂದ ಹೋಗಿದ್ರೆ ನಾನು ಅರಿಶಿನ ಕುಂಕುಮ ಕರೆದಿರೋರೆಲ್ಲ ಬಂದು ಹೋಗ್ಬಿಡ್ತಿದ್ರು. ಸೊ ಅದಕ್ಕೆ ನಾನು ಹೊರಗಡೆನೇ ಕೈ ಮುಗಿದ್ಬಿಟ್ಟು ಪ್ರಸಾದ ಇಸ್ಕೊಂಡು, ದೇವ್ರದ್ದು ಪ್ರಸಾದನೂ ಸಿಕ್ತು. ಅರಿಶಿನ ಕುಂಕುಮ ಮತ್ತು ಬಳೆ ಎಲ್ಲ ಕೊಡ್ತಾಯಿದ್ರು. ಇದನ್ನೆಲ್ಲ ತೊಗೊಂಡ್ಬಿಟ್ಟು ನಾವು ಹಂಗೆ ದೇವಸ್ಥಾನದಿಂದ ಹೊರಟ್ವಿ. ಮತ್ತು ಮನೇಲೆಲ್ಲ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಆದಮೇಲೆ ಅಲ್ಲಿಂದ ಹೊರಟ ಮೇಲೆ ನಾವು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಮತ್ತು ನಾನು ಪ್ರಸಾದಕ್ಕೆ ನೈವೇದ್ಯಕ್ಕಂತ ಹೇಳ್ಬಿಟ್ಟು ಒಬ್ಬಟ್ಟು, ಕೇಸರಿಬಾತು ಮತ್ತು ರೈಸು, ಸಾಂಬಾರು ಎಲ್ಲ ಮಾಡಿದ್ದೆ, ಕೋಸಂಬರಿ ಎಲ್ಲ ಮಾಡಿದ್ದೆ. ಬಟ್ ನಂಗೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ತುಂಬ ಟೈಮ್ ಇರಲಿಲ್ಲ. ಎಲ್ಲರೂ ಕರೆದಿದ್ದೆ ಅಂತ ಹೇಳಿಬಿಟ್ಟು, ಎಲ್ರಿಗೂ ಪ್ರಸಾದ ಕೊಡಬೇಕಂತ ಹೇಳಿಬಿಟ್ಟು ನಾನು ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ.